ನೋಡಿ ಎಷ್ಟು ಆರಾಮಾಗಿ ಆಡ್ಕೊಂಡಿದ್ದಾವೆ ಬಿಳಿವು. ಯಾವಾಗ ಜೊತೆಲೇ ಇರ್ತವೆ ಅವು. ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾರಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗಾಯ್ಸ್. ಲೇಟ್ ಆಯ್ತು ಇವತ್ತು ಎದ್ದಿದ್ದು, ಈಗ ಎದ್ದು ಬಂದಿದ್ದೀನಿ. ಟೈಮ್ ಇಷ್ಟು ಅಂತಲೂ ನೋಡಿಲ್ಲ. ನೋಡಿ ಹೆಂಗೆ ಮರಿ ಹಾಕವೆ ಇಷ್ಟಿಷ್ಟೇ. ಗೈಸ್ ಕಾಫಿ, ಬಿಸಿ ಬಿಸಿ ಕಾಫಿ. ಅಲ್ಲಿ ಸಿಂಕ್ ಕೆಳಗಡೆ ನಮ್ಮನೆ ಕಬೋರ್ಡ್ ಇದೆ ಅಲ್ಲ ಗೈಸ್, ಅಲ್ಲಿ ಇಲ್ಲಿ ಮರಿ ಹಾಕಿತ್ತು. ಅಮ್ಮ ಬೇಬಿ ಮರಿಗಳು ಗೈಸ್, ಬೇಬಿ ರ್ಯಾಟ್ಸು. ಯಪ್ಪ, ಇಷ್ಟು ಒಳ್ಳೆ ಇಲಿ ಸುಂಡ ಅಂತಾರೆ ಗೊತ್ತಾ ನಿಮಗೆ? ಅದು ಗೈಸ್ ನೋಡೋಕ್ಕೆ ಯಪ್ಪ ಅನ್ನಿಸ್ತಾ ಇತ್ತು. ನಾನು ಹೇಳಿದೆ ಅದನ್ನು ಡಮ್ ಅನ್ನಿಸ್ಬಿಡಿ ಅಂತ. ಇಲ್ಲ, ಅವರು ಅಲ್ಲಿ ಕಡೆ ಹಿಂದಗಡೆ ಗದ್ದೆಗೆ ಬಿಟ್ಬಿಟ್ರು. ನಮ್ಮನೆ ಇಲಿಗಳ ಕಾಟ ಜಾಸ್ತಿ ಗೈಸ್, ಎಲ್ಲಿ ಏನಿಟ್ರು ಬಿಡೋದಿಲ್ಲ, ಅದನ್ನೆಲ್ಲ ಕಚ್ಬಿಡ್ತಾವೆ. ಸೊ ಹಾಗಾಗಿ ನಾವು ಯೂಶ್ವಲ್ ಆಗಿ ನಮ್ಮ ದೇವ್ರ ಮನೆ ಏನಿದೆ ಅಲ್ಲ, ಅದೇ ನಮ್ಮ ಸ್ಟೋರೇಜ್ ರೂಮ್ ಸಹ. ನಾವು ಅಲ್ಲೇ ಎಲ್ಲದನ್ನು ಇಡೋದು. ಹುಡುಕ್ಬೇಕು ಫಸ್ಟ್, ಹಾಸಿ ಆಮೇಲೆ ನಾನು ನೋಡ್ತೀನಿ. ಕವರ್ ತೆಗಿಬೇಡಿ, ಎಲ್ಲ ಛಿದ್ರ ಆಗೋಗಿದ್ದಾವೆ. ನೋಡ್ತೀನಿ. ನಾನು ಆ್ಯಕ್ಚುಲಿ ಮ್ಯಾಚಿಂಗ್ ಪಿಲ್ಲೋ ಕವರ್ಸ್ ಅಷ್ಟೇ ಇಟ್ಕೊಂಡಿರೋದು. ಆ್ಯಂಡ್ ಒಂದು 2-3 ಎಕ್ಸ್ಟ್ರಾ ಇದೆ. ಅದು ಚಿಂಟು ಪಪ್ಪ ಆಯಿಲ್ ಹಾಕೋತಾನೆ ಅಲ್ಲ, ಸೊ ದಿನ ಚೇಂಜ್ ಮಾಡಬೇಕಲ್ಲ, ಅದಕ್ಕೆ. ಅದು ಎಣಿಸಿಸ್ಕೊಳ್ಳಿ ಅವ್ರ ಕೈಲಿ, ಮಂಚ ಈ ಕಡೆಗೆ. ಮಂಚ ಹೇಳಿದಾನೆ, ಅದು ಇದು ಮಾಡೋಕ್ಕಾಗಲ್ಲ. ಗೈಸ್ ನಾವು ಬಂದು 1 ವಾರ ಆಗೋಯ್ತು ಗೈಸ್. ಟೈಮ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ನಮ್ಮಮ್ಮ ಅಂತೂ ನೆನ್ನೆನೇ ಪಿಯಾ ಮಾಡ್ಕೊಂಡು ಕೂತಿದ್ರು, ಹೋಗಲೇಬೇಕು ಅಂತ. ನಾನು ಹಿಂಸೆ ಮಾಡಿ ಇರಿಸ್ಕೊಂಡು ಒಟ್ಟಿಗೆ ಇವತ್ತು ಹೋಗ್ಬಿಡೋಣ ಅಮ್ಮ ಅಂತ ಹೇಳಿ ಇರಿಸ್ಕೊಂಡಿದ್ದೀನಿ. ಸೊ ಇವತ್ತಿನ ದಿನ ನಾವು ಒಟ್ಟಿಗೆ ಎಲ್ಲರೂ ಹೋಗ್ತಾ ಇದ್ದೀವಿ. ಹಾಗಾಗಿ ನನಗೆ 1 ನಿಮಿಷನೂ ಎಕ್ಸ್ಟ್ರಾ ಟೈಮ್ ಇಲ್ಲ, ಬೇಗ ಬೇಗ ಕೆಲಸ ಮಾಡಬೇಕು. ಅದಕ್ಕೇನೆ ಅಮ್ಮಂಗೆ ಹೇಳ್ತಾ ಇದ್ದೆ, ಮೇಲ್ಗಡೆ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿಬಿಡಿ ಅಂತ. ನಮ್ಮಮ್ಮ ಪಿಲೋ ಕವರ್ಸ್ ಅಂತಿದ್ರು. ಅದು ನೋಡಿದ್ರೆ ಆ್ಯಕ್ಚುಲಿ ಎಲ್ಲ ಡಿಸ್ಪರ್ಸ್ ಆಗಿಬಿಟ್ಟಿದೆ, ಬಿಕಾಸ್ ನನ್ನ ಹತ್ರ ಇರೋದು ಎಲ್ಲ ಬೆಡ್ ಸ್ಪ್ರೆಡ್ದು ಕವರ್ಸೇನೆ. ಹಾಗಾಗಿ ಸೊ ಎಲ್ಲ ಕವರ್ಸು ಈಗ ಗಲೀಜಾಗೋಗಿದೆ, ಹುಡುಕ್ಬೇಕು. 12 ಗಂಟೆ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಳ್ಳಿ. ಬಟ್ಟೆ ಒಗ್ದಾಕ್ಬೇಡ. ನಾವು ಒಬ್ಬಳೇ ಇದ್ದಾಗಲೇ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು ಹೊರಡೋದು ತುಂಬ ಕಷ್ಟ ಆಗುತ್ತೆ ನನಗೆ. ಓ ಮೈ ಗಾಡ್ ಅನಿಸುತ್ತೆ ನಿಜಕ್ಕೂ. ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗೋ ಅಷ್ಟರಲ್ಲಿ ಇನ್ನು ಈಗ ಅಪ್ಪ ಅಮ್ಮ ಇದ್ದಾರೆ, ಎಲ್ಲ ಮಾಡಿಕೊಂಡು ಹೆಂಗಪ್ಪ ಹೋಗೋದು ಅನ್ನಿಸ್ತಿದೆ. ಹಾಂ, ನಾನು ಬಟ್ಟೆ ಎಲ್ಲ ಒಗ್ದು ನಾ ರೆಡಿ ಆಗ್ಬೇಕಲ್ಲ. ಈಗ ಬೇಡ, 12 ಗಂಟೆ ಹೆಂಗೆ ಮಾಡ್ಕೊಳ್ಳಿ ಸಾಕು. ನಮ್ಮನೆ ನಾವು ಯಾವಾಗಲೂ ಸಂಜೆ ಯಾಕೆ ಸ್ನಾನ ಮಾಡ್ತೀವಿ ಅನ್ನೋದು ತುಂಬ ಜನಕ್ಕೆ ಕ್ವಶನ್ ಆಗೇ ಉಳ್ಕೊಬಿಟ್ಟಿದೆ. ಇವಾಗ ನಮ್ಮನೆಗೆ ನೆಂಟರು ಬಂದಿದ್ದಾರೆ ಅಲ್ಲ, ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ಯಾರೇ ಬಂದರೂ ಸಹ ಅವರು ಸಹ ಈ ಮಧ್ಯಾಹ್ನ ಅಥವಾ ಸಂಜೆ ಹಂಗೆ ಸ್ನಾನ ಮಾಡ್ತಾರೆ. ಬೆಳಗ್ಗೆನೆ ಮಾಡ್ಕೊಳ್ಳಿ ಅಂದರೆ ಯಾರೂ ಮಾಡ್ಕೊಳ್ಳಲ್ಲ. ಯಾಕೆ ಅಂದರೆ ಮತ್ತೆ ಎಲ್ಲ ಫುಲ್ ಸ್ವೆಟ್ ಆಗಿಬಿಡ್ತಾರೆ, ಮತ್ತೆ ಅವರಿಗೆ ಅದು ಫ್ರೆಶ್ ಅನಿಸಲ್ಲ. ಹಾಗಾಗಿ ಎಲ್ಲರೂ ಸಂಜೆ ಮಾಡೋಕ್ಕೆ ಪ್ರಿಫರ್ ಮಾಡ್ತಾರೆ. ಬಟ್ ಇವತ್ತು ನಾನು ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ, ಎಲ್ಲ 12 ಗಂಟೆ ಒಳಗೆ ಮಾಡ್ಕೊಳ್ಳಿ ಅಂತ. ಬಿಕಾಸ್ ಬಟ್ಟೆ ಒಗಿಬೇಕಲ್ಲ ಗೈಸ್, ಒಗ್ದು ಒಣಾಕಿ ಹೋಗಬೇಕು. ಮತ್ತು ಅಪ್ಪ ಅಮ್ಮನ ಬಟ್ಟೆನ ಒಗ್ದು ಒಣಾಕಿ ಕೊಟ್ಕೊಳಿಸ್ಬೇಕು ಅಲ್ಲ, ಅದಕ್ಕೇನೆ. ಎಷ್ಟು ಜನ ಇದ್ದಾರೆ ಕೆಲಸದವ್ರಿಗೂ ಮಾಡ್ಬೇಕಾ ತಿಂಡಿ? ಈ ಮಧ್ಯ ಚಿಂಟು ಅವ್ರ ಅಜ್ಜಿ ತೆಂಗಿನಕಾಯಿ ಕುಯ್ಸೋದು ಮತ್ತು ಏನೇನೋ ಮಾಡಿಸ್ತಾ ಇದ್ದಾರೆ. ಸೊ ಕೆಲ್ಸದವ್ರು ಬೇರೆ ಬರ್ತಾರೆ, ಹಾಗಾಗಿ ಅವರಿಗೂ ಮಾಡಬೇಕಾ ಅಂತ ಕೇಳ್ತಾ ಇದ್ದೆ. ಇಲ್ಲ ಬೇಡ ಅಂತ ಹೇಳಿದ್ರು. ಗೈಸ್ ನಾನು ಎಕ್ಸ್ಟ್ರಾ ಎಲ್ಲ ಮಾಡಿಡಲ್ಲ, ಆ್ಯಂಡ್ ನನಗೆ ಜಾಸ್ತಿ ಮಾಡಿಟ್ಟು ವೇಸ್ಟ್ ಮಾಡೋಕ್ಕೂ ಇಷ್ಟ ಆಗಲ್ಲ. ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟೇ, ಎಷ್ಟು ಜನ ಇದ್ದೀವಲ್ಲ ಅವ್ರು ಎಷ್ಟೆಷ್ಟು ತಿಂತಾರಲ್ಲ ಅಷ್ಟು ಲೆಕ್ಕ ಹಾಕಿ ಮಾಡಿಟ್ಬಿಡ್ತೀನಿ.
ನನಗೆ ಗೊತ್ತು ನಮ್ಮ ಅಪ್ಪ ಅಮ್ಮ ಎಷ್ಟು ತಿಂತಾರೆ, ನನ್ನ ಗಂಡ ಎಷ್ಟು ತಿಂತಾನೆ, ಚಿಂಟೋರ ಅಜ್ಜಿ ಎಷ್ಟು ತಿಂತಾರೆ ಅಂತ. ಸೊ ಅದ್ರ ಪ್ರಕಾರ ನಾನು ಎಲ್ಲರಿಗೂ ಇಷ್ಟಿಷ್ಟು ಅಂತ ಮಾಡಿಟ್ಬಿಡ್ತೀನಿ. 1-2 ಮಿಕ್ಕಿದ್ರೆ ಏನು ವೇಸ್ಟ್ ಆಗಲ್ಲ, ಅದು ಹಂಗಂಗೆ ಎಕ್ಸ್ಟ್ರಾ ತಿನ್ಕೊಂಬಿಡ್ಬೋದು. ಬಟ್ ಜಾಸ್ತಿ ಮಿಕ್ಕಿದ್ರೆ ತಿನ್ನೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಈ ರೀತಿ ಮಾಡೋದು. ಚಿಂಟು ತಗೊಳ್ಳೋ, ನೀವು ಬರಬೇಡಿ, ತಗೊಳ್ಳಿ, ಬಾರೋ ಕಾಫಿ ತಗೊಂಡೋಗಪ್ಪ ಅಜ್ಜಿಗೆ. ಅಷ್ಟು ಬರಕ್ಕಾಗಲ್ಲ. ಅಮ್ಮ ತಿಂಡಿ ರೆಡಿ ಇದೆ. ಏನು ಆಮೇಲೆ ನೋಡಿದ್ರಾಯ್ತು ಬಿಡಮ್ಮ. ಅವನೇ ಇದಾನಲ್ಲ, ಅವನ್ ಗೊತ್ತು. ಅದು ಆಮೇಲೆ ನಾನು ನೋಡ್ತೀನಿ ಬಿಡಿ. ತಿಂಡಿ ರೆಡಿ ಇದೆ ಗೈಸ್. ನಮ್ಮಮ್ಮಂಗೆ ತಿಂಡಿ ಕೊಡೋಣ ಬನ್ನಿ. ಲೈಟ್ ಹಾಕೊಳಮ್ಮ. ನೀರು ತಗೊಂಡ್ರ ಅಲ್ಲೇ ಐತಲ್ಲ, ಅದ್ರಲ್ಲಿ ಬಿಟ್ಕೊಳ್ಳಿ. ಕಪ್ಪುದ್ರಲ್ಲಿ ಲೋಟ ಇಲ್ವಾ? ಲೋಟ ಕೊಡ್ತೀನಿ ತಾನೆ. ಕಪ್ಪುದ್ರಲ್ಲಿ ಬಿಟ್ಕೊಳ್ಳೋಣ. ಹಾಂ ಗೈಸ್, ಚಿಂಟುಗೆ ತಿಂಡಿ ತಲೆಕಾಲು ಸಾರು, ಚಪಾತಿ. ತಲೆಕಾಲು ಸಾರ ಬೆಳಗ್ಗೆ ಅದೇ ಬೇಕು ಅಂದ್ಯಲ್ಲೋ. ಯಾವ್ದು ಪೀಸ್ ಐತೆ ಅದು ಕೊಡಮ್ಮ ಅಂದ್ಯಲ್ಲೋ. ನಾನು ಯಾವ್ದು ಪೀಸ್? ಶಾಂತಿ ಪೀಸ್. ಹಾ, ಕಿತ್ತೋದವನೇ ಪೀಸ್ ಪೀಸ್. ಬನ್ನಿ ಗೈಸ್, ನಮ್ಮ ಪತಿಯೇ ಪರದೈವಾಗೆ ತಿಂಡಿ ಕೊಟ್ಬಿಟ್ಟು ಬರೋಣ, ಹಾಗೆ ಟೀ ಕೊಟ್ಬಿಟ್ಟು ಸಹ ಬಂದ್ಬಿಡೋಣ. ಗೈಸ್ ನೋಡಿ, ನಮ್ಮ ಅಣ್ಣ ಬಾಂಡ್ ಕೂತಿದ್ದಾನೆ ಅಲ್ಲಿ. ಯಾರು ಅನ್ಕೊಂಡ್ರ? ಚಿಂಟು ಪಪ್ಪ, ನನ್ನ ಗಂಡ ಗೈಸ್. ಅಲ್ಲಿ ದೂರದಲ್ಲಿ ಹಾಲ್ ನಲ್ಲಿ ಕೂತಿದ್ದಾನೆ ನೋಡಿ, ಸೋಫಾ ಮೇಲೆ. ಗೈಸ್, ನಮ್ಮಮ್ಮಗೆ ಕರ್ಬೇವಿನ ಸೊಪ್ಪು ಗಿಫ್ಟ್ ಕೊಡ್ತಾ ಇದ್ದೀನಿ. ಮಾಡ್ತೀನಿ. ಇನ್ನೊಂದಿದೆ, ಅದನ್ನ ನೀನು ಯೂಸ್ ಮಾಡ್ಕೊ. ಓಕೆ, ಇದು ನಾನು ಯೂಸ್ ಮಾಡ್ತೀನಿ ಇವತ್ತು. ಆಯ್ತಾ ಅಮ್ಮ? ನಿನ್ ಮುಖ ಚೆನ್ನಾಗಿದೆ ಅಪ್ಪಿ, ಈಗ ಕ್ಲಾರಿಟಿ ಇದೆ. ಏನಾಯ್ತು? ಏನ್ ಮನುಷ್ಯನಪ್ಪ. ಆಯ್ತು, ನನ್ಗಿದ್ ಬೇಕು. ನಾನು ಕೂದಲಿಗೆ ಹಾಕೋಬೇಕು ಇದನ್ನ. ನಂಗೆ ಅದೇನು ಬೇಡ, ನಾನು ಇದು ಹಾಕೋಬೇಕು. ಕೂದಲಿಗೂ ಅಷ್ಟೇ, ಈಗ ಒಂದ್ ದಿನಕ್ಕೆಲ್ಲ ಹಾಕ್ಬೇಡ. ಹೇರ್ ಕಟ್ ಮಾಡ್ಸೋಣ, ಆಮೇಲೆ ಹಾಕಿದ್ರಾಯ್ತು. ಇಲ್ಲ, ನಂದು ತಲೆ ಕೆಡಿಸ್ಕೋಬೇಡ. ಕೂದಲಿಗೆ ದೊಡ್ಡದಾಗಿದ್ದೆಲ್ಲ ಚೆನ್ನಾಗಿರುತ್ತೆ. ಚಿಕ್ಕ ಆದಾಗ ಯಾರಿಗ್ ಬೇಕು ಅವೆಲ್ಲ? ದೊಡ್ಡ ಇದ್ದಾಗ ಕೂದಲು ಕಟ್ ಮಾಡ್ಬೇಕು. ಸ್ಕೂಲ್ ಸ್ಟಾರ್ಟ್ ಆಮೇಲೆ ನಾನು ಈಗ ಕಟ್ ಮಾಡೋದು ಹೋಗಲ್ಲ. ಪ್ಲೀಸ್ ನೋಡಿ, ನಾನು ಎಡಿಟಿಂಗ್ ಮಾಡೋಣ ಅಂತ ಈ ರೂಮಿಗೆ ಬಂದ್ರೆ ಇಲ್ಲೂ ಬಂದು ನನ್ನ ತಲೆ ತಿಂತಾನೆ. ಸ್ಕೂಲ್ ಸ್ಟಾರ್ಟ್ ಮಾಡಿ ಒಂದ್ ವಾರ ಆದ್ಮೇಲೆ ಕೂದಲು ಕಟ್ ಮಾಡೋದು. ಆಯ್ತು, ಹೋಗು. ಇದು ಹಾಕೋತೀನಿ ನಾನು. ಈಗ ಸ್ನಾನ ಮಾಡ್ಕೊಳ್ಳಿ, ಎಲ್ರು ಟೈಮ್ ಆಯ್ತು. ಅಪ್ಪಾಜಿ ಅಮ್ಮಮ್ಮ ಅಲ್ಲಿ ತಿಂತಿದೆ. ಅಲ್ಲಿ ಎಂತ ಅಲ್ಲಿ ತಿಂತಾ ಇದಾರೆ? ಏನ? ಮ್ಯಾಂಗೋ. ಆಯ್ತು, ತಿನ್ಲಿ. ಅವ್ರು ಹೋಗ್ತಾರೆ, ನಾನು ಅಷ್ಟೊತ್ತಿಗೆ ಇದು ಹಾಕೋತೀನಿ. ಆಯ್ತು, ಬಾಯ್. ಇದು ನೀನೇ ಹಾಕೋ. ನೀನು ಹಾಕೋತೀನಿ ಅಂದಲ್ಲ. ನಂಗೆ ಇಷ್ಟ. ಆಯ್ತು, ಇಡು. ಅದೆಲ್ಲ ಹಾಕ್ಬೇಡ. ಆಯ್ತು. ಆಯ್ತು, ಅದೆಲ್ಲ ಹಾಕ್ಬೇಡ. ಹವಾಯಿ ಹಾಕೊಳಪ್ಪಜಿ. ಪ್ರಶಾಂತ್ ಗೈಸ್, ನಾನೀಗ ನಮ್ದು ಅಲ್ಲಿ ಒಂದು ಸೈಟ್ ವರ್ಕ್ ಆಗ್ತಾ ಇದೆಯಂತೆ. ಅಲ್ಲಿದು ಅಪ್ಡೇಟ್ಸ್ ಬೇಕು ಅಂದ. ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪನೂ ಫ್ರೀ ಇದ್ರು ಅಲ್ಲ, ಸೊ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಬೇಕಂತೆ. ಬನ್ನಿ ಹೋಗಿ ಕೊಡೋಣ.
ಎಲ್ಲಿ ಇದ್ರ ಮೇಲ ಬ್ರಿಡ್ಜ್ ಯಾರು ಏರಿ ಮೇಲೆ ಕಾಂಕ್ರೀಟ್ ಹಾಕ್ತಾರೇನಪ್ಪಾಜಿ? ಗೈಸ್, ನಾನು ನಮ್ಮಪ್ಪ ನನ್ನ ಗಂಡ ಮಾಡ್ತಾ ಇರೋ ಕೆಲಸ ವೀಕ್ಷಣೆಗೆ ಬಂದಿದ್ದೀವಿ. ನಮ್ಮಪ್ಪಂಗೆ ತೋರಿಸ್ತಾ ಇದ್ದೀನಿ, ನೋಡಿ ಇದೆಲ್ಲ ನನ್ನ ಗಂಡ ಮಾಡಿರೋದು ಅಂತ. ನನ್ನ ಗಂಡ ಅಂದರೆ ನನ್ನ ಗಂಡ ಮಾಡೋದಿಲ್ಲ, ನನ್ನ ಗಂಡ ಪ್ರಾಜೆಕ್ಟ್ ತೊಗೊಂಡಿರ್ತಾನೆ ಗೌರ್ಮೆಂಟಿಂದ. ಸೊ ಇದು ಅವ್ನು ಮಾಡ್ತಾ ಇರೋ ಪ್ರಾಜೆಕ್ಟ್. ಇದು ನೋಡಿ ಫುಲ್ ಸುತ್ತಲೂ ಸಮುದ್ರದ ನೀರು. ಅಂದರೆ ಇದೆಲ್ಲ ಉಪ್ಪಿನ ಗದ್ದೆ ಗೈಸ್. ಇವಾಗ ಮಳೆ ಅಲ್ಲ, ಸೊ ಎಲ್ಲ ತುಂಬೋಗಿದೆ. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ ನೋಡಿ, ಅಲ್ಲೆಲ್ಲ ಉಪ್ಪಿನ ಗದ್ದೆ. ಇದು ಸಹ ಉಪ್ಪಿನ ಗದ್ದೆ. ಆ್ಯಕ್ಚುಲಿ ಆ ಉಪ್ಪಿನದೇ ನಿಮಗೆ ಗೊತ್ತಿಲ್ಲ ಅಂದ್ಕೊತೀನಿ. ನಾನು ಟಿಕ್ಟಾಕಲ್ಲಿದ್ದಾಗ ನಂದು ಫಸ್ಟು ವೈರಲ್ ಆಗಿದ್ದೆ ಅಂದರೆ ಆ ಉಪ್ಪಿಂದು, ಮತ್ತು ಇನ್ನು ಮಿಕ್ಕಿದ್ದು ಬೇರೆ ಬೇರೆದು ಆಗ್ತಿತ್ತು. ಬಟ್ ಆ ಉಪ್ಪಿಂದಕ್ಕಂತೂ ಅಮ್ಮ ಫುಲ್ ಆಯಿತಾ. ಬಟ್ ಅದು ನಂಗೆ ಮತ್ತೆ ಮಾಡೋಕ್ಕೆ ಆಗಲಿಲ್ಲ ಅದ್ರ ಬಗ್ಗೆ. ಮಾಡಬೇಕು ಅಂದರೂ ಅದು ಏನಿದ್ರು ನೆಕ್ಸ್ಟ್ ಸಮ್ಮರಿಗೆ ಮಾಡಬೇಕು, ಇವಾಗ ಆಗಲ್ಲ. ಹೋಗಿತ್ತು ಈ ಸಲ ಮಾಡಬೇಕಂತ ಅಂದ್ಕೊಂಡಿದ್ದೆ. ಯಾಕೋ ಈ ಸಲ ನನಗೆ ಮನಸ್ಸು ಸರಿ ಇರಲಿಲ್ಲ, ಎಲ್ಲೂ ಹೋಗ್ತಿರ್ಲಿಲ್ಲ, ಹಾಗಾಗಿ ಮಾಡಲಿಲ್ಲ. ಬನ್ನಿ ಹೋಗೋಣ. ನಮ್ಮಪ್ಪ ನೋಡಿ, ನಮ್ಮಪ್ಪ ಇಂಜಿನಿಯರು, ಇದೇ ಕೆಲಸ ಮಾಡಿಸೋದು. ನಮ್ಮಪ್ಪಂದು ಇದೇ ಕೆಲಸ ಆ್ಯಕ್ಚುಲಿ. ಸೊ ಹೆಂಗೆ ಮಾಡಿದ್ದಾರೆ ಕೆಲಸ ಅಂದ್ಬಿಟ್ಟು ವೀಕ್ಷಣೆ ಮಾಡ್ತಾ ಇದ್ದಾರೆ. ಬನ್ನಿ ಹೋಗೋಣ ಅಂದರೆ ನೋಡ್ತಾರಂತೆ. ನನಗೆ ಕೆರ್ಕೊಳ್ಳೋಕ್ಕೂ ಟೈಮ್ ಇಲ್ಲ, ಅಷ್ಟು ಕೆಲಸ ಇದೆ. ನಮ್ಮಪ್ಪ ಬರ್ರಪ್ಪ ಅಂದರೆ ಬರ್ತಾ ಇಲ್ಲ. ಮನೇಲಿ ನನಗೆ ಮಾಡೋಕ್ಕೆ ಬೇಜಾನ್ ಕೆಲಸ ಇದೆ, ಬಂದು ಕೂತಿದ್ದೀನಿ. ನನ್ನ ಗಂಡ ಏನು ಹೇಳಿದ್ರು ನಾನು ಆಗಲ್ಲ ಅನ್ನಲ್ಲ. ಆ್ಯಕ್ಚುಲಿ ನಾನು ಆಗಲ್ಲ ಅನ್ಬೋದಿತ್ತು, ನನಗೆ ಮನೇಲಿ ತುಂಬ ಕೆಲಸ ಇದೆ. ಆದರೂ ಸಹ ಇಲ್ಲ, ನಾನು ಹೋಗಿ ನೋಡಿಕೊಂಡು ನಿನಗೆ ಅಪ್ಡೇಟ್ ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿ ಬಂದೆ. ಗೊತ್ತಾ, ಯಾವಾಗಲೂ ಅಷ್ಟೇ ನಾನು ನನ್ನ ಗಂಡ ಏನು ಕೆಲಸ ಹೇಳಿದ್ರು ನಾನು ಆಗಲ್ಲ ಅನ್ನಲ್ಲ. ಈವನ್ ಚಿಂಟು ಅವ್ರ ಅಜ್ಜಿ ಏನು ಕೆಲಸ ಹೇಳಿದ್ರು ನಾನು ಆಗಲ್ಲ ಅನ್ನಲ್ಲ. ನನ್ನ ಕೈಲಿ ಅದು ಆಗಲ್ಲ ಅಂತ ಗೊತ್ತಿದ್ರೂ ಸಹ ನಾನು ಕಷ್ಟಪಟ್ಟು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದು ನನ್ನ ನೇಚರ್. ನೋಡಿ, ನಮ್ಮ ಮನೆ ಹತ್ರ ಎಲ್ಲಿ ನೋಡಿದ್ರು ಬೆಟ್ಟ, ಸಮುದ್ರ, ವಾಟರ್. ಈಗಲೂ ಸಹ ನಮ್ಮ ನೆಂಟರುಗಳೆಲ್ಲ ಏನು ಹೇಳ್ತಾರೆ ಗೊತ್ತಾ, ಶ್ವೇತವ್ರ ಊರು ಅಂದರೆ ಬರೀ ನೀರಪ್ಪ, ಎಲ್ಲಿ ನೋಡಿದ್ರು ನೀರಪ್ಪ ಅಂತ ಹೇಳ್ತಾರೆ. ಬಿಕಾಸ್ ಮದುವೆ ಆಗಿ ಬಂದಲ್ಲ ಇಲ್ಲಿ, ನನ್ನ ಮದುವೆ ಟೈಮಲ್ಲಿ ಜೋರು ಮಳೆ, ಎಲ್ಲಿ ನೋಡಿದ್ರು ಎಲ್ಲಿ ಕಣ್ಬಿಟ್ರು ಸಹ ವಾಟರ್ 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 ಇತ್ತು. ಅದಕ್ಕೆ ಈಗಲೂ ಸಹ ಅವ್ರ ಮೈಂಡಲ್ಲಿರೋದು ಶ್ವೇತಾ ಊರು ಅಂದರೆ ಎಲ್ಲಿ ನೋಡಿದ್ರು ನೀರು. ಪ್ರತಿಯೊಬ್ಬರು ಅದೇ ಹೇಳೋದು. ನನ್ನ ಗಂಡ ಇಷ್ಟೊಂದು ಬೆಳೆದಿದ್ದಾನೆ ಅಲ್ಲ, ಅವನೇನು ಬೈ ಬರ್ತೆ ಬೆಳ್ಳಿ ಸ್ಪೂನು ಚಿನ್ನದ ಸ್ಪೂನು ಇಟ್ಕೊಂಡು ಹುಟ್ಟಿಲ್ಲ. ಅವನು ತುಂಬ ಸ್ಕ್ರ್ಯಾಚಿಂದ ಬಂದಿದ್ದಾನೆ. ನಾವು ಏನೇ ಮೆರಿತಾ ಇದ್ದೀವಲ್ಲ, ನಾನು ನನ್ನ ಮಗ, ಇದು ಏನೇ ಮಾಡಿದ್ರು, ಇದೇನೇ ಆಗ್ತಾ ಇದ್ರು ಎಲ್ಲ ನನ್ನ ಗಂಡನ ಸ್ವಂತ ಪರಿಶ್ರಮದ್ದು. ಇಲ್ಲಿ ಯಾರ ಬೇರೆಯವ್ರ ಹಸ್ತ ಇಲ್ಲ, ಏನೂ ಅಲ್ಲಿ ಅಪ್ಪ ಮಾಡಿಟ್ಟಿರೋ ಆಸ್ತಿ ಇಲ್ಲ, ಎಲ್ಲ ನನ್ನ ಗಂಡ ಸ್ವಂತ ಮಾಡಿಟ್ಟಿರೋ ಆಸ್ತಿ. ಅಲ್ಲಿ ನೋಡಿ ದೂರ ಕಾಣ್ತಾ ಇದೆ ನೋಡಿ ಗುಡ್ಡ, ಆ ಗುಡ್ಡ ನಮ್ಮದೇ ಸ್ವಂತ ಓನ್ ಪ್ರಾಪರ್ಟಿ. ನೋಡಿ ಅಲ್ಲಿ ಟ್ಯಾಚಿ ಇದೆಯಲ್ಲ, ಅದು ನಮ್ಮದೇ. ಇದೆಷ್ಟಿದೆ ಗೊತ್ತಾ ಜಾಗ? 5 acres ಇದೆ ಜಾಗ. ಸರಿ ಹೋಗಿ ಕೊಡೋಗ, ಅವ್ರು ಕೇಳ್ತಿದ್ದಾರೆ ಅಂದ್ರೆ ಎಲ್ಲಿ ಹೋಗ್ತಿದ್ಯಾ? ಎಲ್ಲಿಗೆ? ಚಿಂಟು ಅವ್ರ ಅಜ್ಜಿ ಮಾಡಿರೋ ರಾಗಿ ಗಂಜಿ ಕೊಟ್ಟೆ ಅಪ್ಪಂಗೆ, ಈಗ ಅಮ್ಮಂಗೆ ಕೊಡಬೇಕು. ಗೈಸ್, ಟೈಮ್ ಬಂದು 2 ಗಂಟೆ ಆಗಿದೆ. ಸೊ ಇವಾಗ ಬಟ್ಟೆ ಒಗೆಯೋಕ್ಕೆ ಬಂದಿದ್ದೀನಿ. ಒಂದು ಬಕೆಟ್ ಫುಲ್ ಬಟ್ಟೆ ಇದೆ. ಇದಿಷ್ಟು ಬೇಗ ಬೇಗ ಒಗ್ದಾಕ್ಬಿಡೋಣ. ಆಮೇಲೆ ಸ್ವಲ್ಪ ಕೆಲಸ ಇದೆ, ಅಂಕೋಲ ಹೋಗೋದಿದೆ, ಎಲ್ಲ ಹೋಗಿ ಬರಬೇಕು. ಸಿಂಪಲ್ ನೋಡಿ ಗೈಸ್. ಸೊ ಬೇಗ ಬೇಗ ಬಟ್ಟೆ ಒಗ್ದಾಕೋಣ. ಬನ್ನಿ, ಇದಿಷ್ಟೇ ಗೈಸ್ ಇವತ್ತಿನ ಕೆಲಸ. ಇದೊಂದು ಮಾಡಿದ್ರೆ ಕೆಲಸ ಮುಗಿಯುತ್ತೆ. ಈಗ ಸಮಯ ಬಂದು 2:15 ಇರಬೇಕು, ಊಟದ ಟೈಮು. ಸೊ ಊಟ ಕರೆದಿದ್ದೀನಿ ಅಪ್ಪ ಅಮ್ಮನ. ಊಟಕ್ಕೆ ಇವತ್ತು ಫಿಶ್ ಕರಿ ಮತ್ತು ಫಿಶ್ ಫ್ರೈ. ಆ್ಯಕ್ಚುಲಿ ತಲೆಕಾಲು ಸಾರು ಇತ್ತು, ನಾನು ಅದೇ ಸಾಕು ಅಂತ ಹೇಳಿದೆ. ಆದರೂ ಸಹ ಚಿಂಟು ಅವ್ರ ಅಜ್ಜಿ ಇಲ್ಲ ಅಂದ್ಬಿಟ್ಟು ಫಿಶ್ ಕರಿ ಮಾಡಿ ಅದನ್ನು ಬಡಿಸ್ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್.
ಈ ಸಲ ನಮ್ಮ ಅಪ್ಪ ಅಮ್ಮನ ನನಗಿನ್ನ ಚೆನ್ನಾಗಿ ಚಿಂಟವ್ರ ಅಜ್ಜಿನೇ ಚಂದ ನೋಡ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತಾಗ್ತಾ ಇಲ್ಲ ಇದು ಪವಾಡನ ನಿಜನೋ ಅಂತ. 15 ವರ್ಷ ಆಗಿಲ್ದಿರೋ ಮಿರಾಕಲ್ ಇವಾಗ ಆಗ್ತಾ ಇದೆ. ಸೊ ಇದೆಲ್ಲ ಆಗಿರೋದು ನಾನು ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ. ಎಲ್ಲರೂ ಹೇಳ್ತಾ ಇದ್ದೀರಾ ಎಲ್ಲ ರಾಯರ್ ಕೃಪೆ ಅಂತ. ಹೌದು, ಯಾವ ಬಾಯಲ್ಲಿ ಇಲ್ಲ ಅಂತ ಹೇಳಿ ಹೇಳಿ ಸಮ್ಟೈಮ್ಸ್ ಅನ್ಸುತ್ತೆ ಹೇಗೆ ಅದನ್ನೆಲ್ಲ ಬ್ಲೈಂಡ್ ಆಗಿ ಆ ರೀತಿ ರಾಯರ ಮೇಲೆ ಹಾಕ್ಬಿಡೋದು ಅಂತ. ಬಟ್ ನಿಜ ಹೇಳ್ತೀನಿ ಗೈಸ್, ಎಲ್ಲ ರಾಯರ್ ಕೃಪೆನೆ. ಥ್ಯಾಂಕ್ ಯು ಸೋ ಮಚ್ ರಾಯರೇ, ನಿಮ್ಮಿಂದನೇ ಎಲ್ಲ. ಗೈಸ್ ಫೈನಲಿ ಎಲ್ಲಾರ ಬಟ್ಟೆನೂ ಒಗ್ದಾಕಿದ್ದೀನಿ ನೋಡಿ, ಇಷ್ಟಾಗಿದೆ ದೇವ. ಇದಿಷ್ಟು ಇಲ್ಲ ಹಾಕಿದ್ದೀನಿ. ನಮ್ಮ ಅಪ್ಪ ಅಮ್ಮನ ಬಟ್ಟೆನ ಮೇಲ್ಗಡೆ ಬಾಲ್ಕನಿನಲ್ಲಿ ಹಾಕಿದ್ದೀನಿ ಒಣಗಲಿ ಅಂತ. ಅಲ್ಲಿ ಬಿಸಿಲು ಎದುರಿಗೆ ಬರುತ್ತೆ. ಸೊ ಸದ್ಯಕ್ಕೆ ಇಷ್ಟು ಕೆಲಸ ಆಯಿತು. ಇವಾಗ ನಾನು ಸ್ನಾನ ಮಾಡಿಕೊಂಡು ನನ್ನ ಬಟ್ಟೆನ ವಾಶ್ ಮಾಡಿ ಹಾಕಬೇಕು. ನೋಡಿ ಇಷ್ಟು ಸ್ವೆಟ್ಟಾಗಿರೋ ಬಟ್ಟೆನ ಹಾಗೆ ಇಟ್ಟು ಹೋಗೋಕ್ಕಾಗಲ್ಲ, ಫುಲ್ ವಾಸನೆ ಬಂದ್ಬಿಡುತ್ತೆ. ಅಮ್ಮ ಬ್ಯಾಕ್ ಸೈಡು ನೋಡ್ಬೋದು ಫುಲ್ ತೇವಾಗಿರುತ್ತೆ. ಸೊ ಸ್ನಾನ ಮಾಡಿಕೊಂಡು ಇದನ್ನು ಸಹ ವಾಶ್ ಮಾಡಿ ಹಾಕ್ಬಿಡ್ತೀನಿ. ಸೊ ಇದಿಷ್ಟೇ ಗೈಸ್ ಇವತ್ತಿನ ವ್ಲಾಗು. ಹೇಗಿತ್ತು ನೀವೇ ಹೇಳಬೇಕು. ನನಗೆ ಬಂದಂಗೆ ನಾನಿರೋ ಥರ ಈ ವ್ಲಾಗ್ಸ್ ಬರ್ತಾಯಿದೆ. ಸೊ ಏನೇ ಇದ್ದರೂ ಯು ಶುಡ್ ಅಕ್ಸೆಪ್ಟ್ ಇಟ್. ಈವನ್ ನಿಮ್ದು ಏನೇ ಪಾಸಿಟಿವ್ಸ್ ನೆಗೆಟಿವ್ಸ್ ಇದ್ದರೂ ಐ ಶುಡ್ ಅಕ್ಸೆಪ್ಟ್ ಇಟ್ ಅಷ್ಟೇ. ನಂದೇನೇ ನೆಗೆಟಿವ್ಸ್ ಪಾಸಿಟಿವ್ಸ್ ಇದ್ದರೂ ನೀವೇ ಅಕ್ಸೆಪ್ಟ್ ಮಾಡಬೇಕು. ನೋಡಿ ಗೋಯ್ಸ್ ಪಿಂಪಲು ಪೀರಿಯಡ್ಸ್ ಟೈಮ್ ಹತ್ರ ಬಂತು. ಹಾಗಾಗಿ ಲಾಸ್ಟ್ ಟೈಮ್ ಯಾವಾಗಾಗಿದೆ, ಏಪ್ರಿಲ್ 30th ಆಗಿದೆ. ಸೊ ಮೇನಲ್ಲಿ ನಾನು 5 days ಮುಂಚೆ ಹಾಕ್ತೀನಿ, ಮೇ 25th ಹಂಗೆ ಹಾಕ್ತೀನಿ. ಸೊ ಹತ್ತಿರ ಬಂತಲ್ಲ, ಹಾಗಾಗಿ ಪಿಂಪಲ್. ಸೊ ಬನ್ನಿ ಹೋಗೋಣ, ಒಳಗೆ ಹೋಗೋಣ. ಇವತ್ತಿನ ವ್ಲಾಗ್ ಇಷ್ಟೇ. ಹೇಗಿತ್ತು ಅಂತ ನೀವೇ ಹೇಳಬೇಕು. ಬಾಯ್. ಬಟ್ಟೆ ಒಗ್ದು ಬರ್ತೀನಿ. ನಮ್ಮ ಅಪ್ಪ ನೋಡಿದ್ರೆ ಎಳ್ನೀರು ಕೊಚ್ತಾ ಇದ್ದಾರೆ ಬೈಕೊಂಡು. ಯಾಕೆ ಅಂದರೆ ಮಚ್ಚು ಸ್ವಲ್ಪನೂ ಹರ್ತಾ ಇಲ್ಲ, ಶಾರ್ಪ್ ಇಲ್ಲ. ಸೊ ಅದು ಎಷ್ಟೊತ್ತಿಂದ ಈಗ ಕೊಚ್ತಾ ಇದ್ದೀನಿ, ಅದು ನೋಡಿದ್ರೆ ಕೊಚ್ಕೋತಾನೆ ಇಲ್ಲ ಅಂತ. ಸೊ ನಾನು ಅದಕ್ಕೇನೆ ಹಿಂದಗಡೆ ಕಣ್ ಕುಗ್ತೀನಿ ಕಣಪ್ಪಾಜಿ ನಾನು. ಅದು ಈಸಿ ಮಾಡೋದು. ಹಾಂ ಅಷ್ಟೇ. ಓ ಈ ಮ್ಯಾನು